ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರುಚಿ ಕನ್ನಡಿಗ 13. ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೊಂದು ಜನ DM ಮಾಡಿದ್ರು, ಬ್ರದರ್ ನನಗೊಂದು ಒಳ್ಳೆ ಹೆಲ್ಮೆಟ್ ಇದ್ರೆ ಸಜೆಸ್ಟ್ ಮಾಡಿ, ಮತ್ತೆ ಪ್ರೈಸ್ ಕಡಿಮೆ ಇರಬೇಕು, ಮತ್ತೆ ನೋಡಕ್ಕೆ ಸ್ಟೈಲಿಶ್ ಆಗಿ ಇರಬೇಕು ಅಂತ. ಅದಕ್ಕೋಸ್ಕರ ನಾನು ಹೆಲ್ಮೆಟ್ ನ ಅಪ್ಡೇಟ್ ಮಾಡಬೇಕಾಗಿತ್ತು. ಹೋದ್ ವಿಡಿಯೋದಲ್ಲೂ ಹೇಳಿದೆ, ನಾನು ರೀಸೆಂಟ್ ಆಗಿ ವೇಗಾಯಿಂದ ಹೆಲ್ಮೆಟ್ ನ ಅಪ್ಡೇಟ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಒಂದು ಹೊಸ ಹೆಲ್ಮೆಟ್ ನ ಅಮೆಝಾನ್ ಇಂದ ತಂದಿದ್ದೀನಿ. ನೋಡಿದ್ರು ಅಮೆಝಾನ್ ಇಂದ ಬುಕ್ ಮಾಡಿದ್ದು, ತರಿಸಿದ್ದು ಇಗ್ನೈಟ್ ಅಂತ ಹೆಲ್ಮೆಟ್. ಪ್ಯಾಕ್ ನೋಡಿ ಯಾವ ತರ ಮಾಡಿದ್ದಾರೆ, ಕ್ರೇಜಿ ಆಗಿ ಮಾಡಿದಾರಲ್ಲ ನೋಡಿ. ಇಲ್ಲಿ ಅಮೆಝಾನ್ ಅನ್ಬಾಕ್ಸಿಂಗ್ ಮಾಡೋ ಟೈಮ್ ಈಗ. ಸೂಟ್ ಕೇಸ್ ತೆಗೆಂಗಾಗ್ತಿದೆ ಅವರು ನಿಜವಾಗ್ಲು. ಸಿಂಬಲ್ ನೋಡುಗರು ಯಾವ ತರ ಇದೆ ಮಾತ್ರ. ಒಳಗಡೆ ಒಂದು ಕವರ್ ಕೊಟ್ಟಿದ್ದಾರೆ, ಅಂದ್ರೆ ಬಾಕ್ಸ್ ಮಾಡಿದ್ದಾರೆ. ಇದು ಕಂಪ್ನಿ ನೇಮ್ ಯಾವ ತರ ಇದೆ ನೋಡಿ, ಇಗ್ನೈಟ್ ಅಂತ. ಇದು ಯೂನಿಕ್ ಆಗಿ ನೋಡಿ, ಇದು ಸಿಂಬಲ್ ನೋಡಿ ಯಾವ ತರ ಇದೆ ಅಂತ. ಒಂದು ಮಾರ್ಬಲ್ ಅವೆಂಜರ್ಸ್ ಅಲ್ಲಿ ಬರುತ್ತಲ್ಲ, ಐರನ್ ಮ್ಯಾನ್ ತರ, ಆ ಫೇಸ್ ಸಿಂಬಲ್ ನೋಡಿ ಯಾವ ತರ ಇದೆ, ಕ್ರೇಜಿ ಆಗಿದೆ ಅಲ್ಲ. ಈಗ ಬನ್ನಿ ಒಳಗಡೆ ನೋಡೋ ಟೈಮ್ ಈಗ. ಅಡ್ವೆಂಚರ್ ಬೈಕ್ಗಳಲ್ಲಿ ಟಾಪ್ ಬಾಕ್ಸ್ ಇರುತ್ತಲ್ಲ, ಅದನ್ನ ಓಪನ್ ಮಾಡಂಗಾಗ್ತಿದೆ. ಡಾಟ್ ಸರ್ಟಿಫೈಡ್ ಹೆಲ್ಮೆಟ್ ಇದೆ, ಯಾವ ತರ ಪ್ಯಾಕ್ ಮಾಡಿದ್ದಾರೆ. ಪ್ಯಾಕಿಂಗ್ ಕಲ್ಬಸ್ ಅಂತ ನೋಡಿ. ಒಂದು ಕೀ ಬಂದು ಸಹ ಕೊಟ್ಟಿದ್ದಾರೆ ಇಲ್ಲಿ, ಮತ್ತೆ ಒಂದು ಕಾಷನ್ಸ್ ಸಹ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ಸ್ ಯಾವ ತರ ಯೂಸ್ ಮಾಡಬೇಕು ಹೆಲ್ಮೆಟ್, ಮತ್ತೆ ಸೇಫ್ಟಿ ಪರ್ಪಸ್ ಎಲ್ಲ ಕೊಟ್ಟಿದ್ದಾರೆ. ನೋಡಿ ಯಾವ ತರ ಇದೆ ಹೆಲ್ಮೆಟ್. ಇಲ್ಲೂ ಸಹ ಕೊಟ್ಟಿದ್ದಾರೆ ನೋಡಿ ಸಿಂಬಲ್. ಸಿಂಬಲ್ಗೆ ಕಲರ್ ಕೊಡ್ಬೇಕಂಗೆ. ಇದು ಆಕ್ಚುಲಿ ಮ್ಯಾಟ್ ಫಿನಿಶ್ ಕಲರ್, ಇದು ಶೈನಿಂಗ್ ಬರಲ್ಲ. ಇದು ಯಾವ ತರ ಇದೆ ಗೊತ್ತು. ಅನ್ಬಾಕ್ಸಿಂಗ್ ಮಾಡಿದ್ಮೇಲೆ ರಿಯಲ್ ಓಜಿ ಹೊರಗಡೆ ಬರ್ತಾರೆ ನೋಡಿ. ಇದು ಪ್ರೈಸ್ ವೈಸ್ ಆಗ್ಲಿ, ಕಲರ್ ನೋಡಿ, ಕಲರ್ ಸಹ ನೋಡಿ ಯಾವ ತರ ಕೊಟ್ಟಿದ್ದಾರೆ. ಮತ್ತೆ ಹಿಂದೆ ನೋಡ್ಬೋದು ನೀವು, ಈ ಕಲರ್ ಶೇಡಿಂಗು ಸಹ ನೋಡ್ಬೋದು. ಇದು ಮ್ಯಾಟ್ ಫಿನಿಶ್ ಕಲರ್ ಕೊಟ್ಟಿದ್ದಾರೆ ಇದಕ್ಕೆ. ಮತ್ತೆ ಹಿಂದೆ ಸ್ಪಾಯ್ಲರ್ ಲುಕ್ ಸಹ ಸಕ್ಕತ್ತಾಗಿ ಕೊಟ್ಟಿದ್ದಾನೆ ಗುರು. ಮತ್ತೆ ಇಲ್ಲಿ ನೋಡ್ಬೋದು ನೀವು, ಡಾಟ್ ಮತ್ತೆ ISI ಎರಡು ಸರ್ಟಿಫೈಡ್ ಆಗಿರೋದು ಈ ಹೆಲ್ಮೆಟ್. ಇದು ಇಂಥ ಪ್ರೈಸ್ಗೆ ಡಾಟ್ ಮತ್ತೆ ISI ಸರ್ಟಿಫೈಡ್, ಒಂದು ಒನ್ ಆಫ್ ದಿ ಬೆಸ್ಟ್ ಹೆಲ್ಮೆಟ್. ಇನ್ನೊಂದು ನೋಡೋದ್ರೆ ನೋಡಿ, ಇಲ್ಲಿ ಈ ವೈಸರ್ ಸಹ ಅಷ್ಟೇ, ಒಂದು ವೈಸರ್ ಲಾಕ್ ಕೊಟ್ಟಿದ್ದಾರೆ. ಈ ತರ ನೀವು ಹೋಗ್ಬೇಕಾದ್ರೆ ಲಾಕ್ ಮಾಡ್ಕೊಬೋದು ಇದನ್ನ. ನೆಕ್ಸ್ಟ್ ಒಂದು ಸನ್ಶೀಲ್ಡ್ ಪ್ರೊಟೆಕ್ಷನ್ ಸಹ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ನೀವು ಸಮ್ಮರ್ ಸೀಸನ್ ಅಲ್ಲಿ ಏನಾದ್ರು ಓಡಿಸ್ಬೇಕಾದ್ರೆ ನಿಮ್ಗೆ ಐಸ್ ಕೂಲ್ ಆಗಿ ಇಡೋಕ್ಕೋಸ್ಕರ ಸನ್ಶೀಲ್ಡ್ ಪ್ರೊಟೆಕ್ಷನ್ ಸಹ ಕೊಟ್ಟಿದ್ದಾನೆ. ಮತ್ತೆ ಕುಷನ್ಸ್ ಸಹ ಗುರು, ಮತ್ತೆ ಒನ್ ಆಫ್ ದಿ ಕಂಫರ್ಟೇಬಲ್ ಆಗಿದೆ. ಇದು ಬ್ಲಾಗಿಂಗ್ ಸಹ ಯಾರು ಪ್ರೆಸೆಂಟ್ ಶುರು ಮಾಡ್ತಿರೋ, ಒನ್ ಆಫ್ ದ ಬೆಸ್ಟ್ ಪ್ರೈಸ್ಗೆ ಹೆಲ್ಮೆಟ್ ಅಂದ್ರೆ ಕಂಫರ್ಟೇಬಲ್ ಮತ್ತೆ ಪ್ರೊಟೆಕ್ಷನ್ ಆಗಲಿ, ಸ್ಟೈಲಿಶ್ ಲುಕ್ ಆಗಲಿ, ಎಲ್ಲದಕ್ಕೂ ಒನ್ ಆಫ್ ದಿ ಬೆಸ್ಟ್ ಹೆಲ್ಮೆಟ್ ಅಂದ್ರೆ ಇಗ್ನೈಟ್ ನ ಚೂಸ್ ಮಾಡಿ. ಯಾಕಂದ್ರೆ ಇದರಲ್ಲಿ ಪ್ರೊಟೆಕ್ಷನ್ ಆಗಲಿ, ಸೇಫ್ಟಿ ವೈಸ್ ಆಗಲಿ, ಎಲ್ಲದರಲ್ಲೂ ಇದು ಎಲ್ಲ ಹೆಲ್ಮೆಟ್ಗೂ ಆಲ್ಮೋಸ್ಟ್ ಕಾಂಪಿಟೇಷನ್ ಕೊಡುತ್ತೆ. ತುಂಬಾ ಹೆಲ್ಮೆಟ್ ಅಂತೂ ಚೆನ್ನಾಗಿದೆ. ನಾನೊಂದು ಅದಕ್ಕೋಸ್ಕರ ನಾನು ಹೆಲ್ಮೆಟ್ ತರಿಸಿದ್ದೀನಿ. ನೆಕ್ಸ್ಟ್ ಕ್ಯಾಮ್ರಾದಲ್ಲಿ ಯಾವ ತರ ಕ್ಯಾಮ್ರಾ ಕಂಫರ್ಟಬಲ್ ಆಗಿ ಕೂರುತ್ತೆ ಅದನ್ನು ತೋರಿಸ್ತೀನಿ ಬನ್ನಿ. ಇಲ್ಲಿ ಏರ್ ಔಟ್ಲೆಟ್ಸ್ ಕೊಟ್ಟಿದ್ದಾನೆ, ಒಂದು 2 ಜಾಗದಲ್ಲಿ ಏರ್ ಔಟ್ಲೆಟ್ಸ್ ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಯಾವ ತರ ಆಕ್ಷನ್ ಆಗುತ್ತೆ ಅಂತ ಅದನ್ನು ತೋರಿಸಿದ್ದಾನೆ. ರೆಡಿ ಟು ರೇಸ್ ಸಿಂಬಲ್ ಇದೆ, ರೆಡಿ ಟು ರೇಸ್ ಸಿಂಬಲ್ ಇದೆ. ಎಲ್ಲದೂ ಫುಲ್ಲು ಸ್ಟೇಬಲ್ ಆಗಿ ಕೂತಿದೆ. ಇದಕ್ಕೆ ಕ್ಯಾಮ್ರಾ ಇನ್ಸ್ಟಾಲ್ ಮಾಡ್ತೀವಿ ನೋಡಿ. ಇದು ಅಲ್ಲಾಡ್ತಾನೋ ಇಲ್ಲ, ಎಷ್ಟು ಕಂಫರ್ಟಬಲ್ ಕೂತಿದೆ. ಇದಕ್ಕೆ ಹೇಳಿ ಮಾಡ್ಸಿರಂಗಾಗಿದೆ ಹೆಲ್ಮೆಟ್, ಆ ತರ ಕೂತಿದೆ ಮಾತ್ರ ನಿಜವಾಗ್ಲು. ಲಿಟ್ರಲಿ ಈ ಪ್ರೈಸ್ಗೆ ಮೋಟೋ ಬ್ಲಾಗರ್ಸ್ ಯಾರ್ಯಾರು ಇದ್ದೀರಾ, ಇಗ್ನೈಟ್ ನ ಚೂಸ್ ಮಾಡಿ. ಯಾಕಂದ್ರೆ ಸೇಫ್ಟಿ ಪರ್ಪಸ್ ಆಗ್ಲಿ, ಸ್ಟೈಲಿಶ್ ವೈಸ್ ಆಗ್ಲಿ, ಎಲ್ಲದು ಲುಕ್ ವೈಸ್ ಆಗ್ಲಿ, ಎಲ್ಲದಕ್ಕೂ ಒಂದು ಕಾಂಪಿಟೇಷನ್ ಕೊಡುತ್ತೆ. ತುಂಬಾ ಚೆನ್ನಾಗಿದೆ ಹೆಲ್ಮೆಟ್. ಹೆಲ್ಮೆಟ್ ಅಂತೂ ಲುಕ್ ವೈಸ್ ಆಗಲಿ, ಕಂಫರ್ಟಬಲ್ ವೈಸ್ ಆಗಲಿ, ಎಲ್ಲದು ಮಸ್ತಾಗಿದೆ ಗುರು. ಮಾತ್ರ ಕ್ರೇಜಿ ಲುಕ್ ಕೊಟ್ಟಿದ್ದಾನೆ, ಮತ್ತು ಕಂಫರ್ಟಬಲ್ ಅಷ್ಟೇ ಮಸ್ತಾಗಿದೆ. ಇನ್ನೊಂದೇನು ಅಂದರೆ, ಇವನ್ ನಾವು 100 km/h ಅಲ್ಲಿ ಸ್ಪೀಡ್ 100 km ಸ್ಪೀಡ್ ಮೇಂಟೈನ್ ಮಾಡಿದ್ರು ಹೆಲ್ಮೆಟ್ ಒಂದು ಸ್ಟೆಬಿಲಿಟಿ ಇದೆ, ವೆಲ್ ಸ್ಟೇಬಲ್ ಆಗಿರುತ್ತೆ. ಅಂದರೆ ಶೇಕ್ ಆಗಲ್ಲ, ಅಂದರೆ ವೆಲ್ ಏರೋಡೈನಾಮಿಕ್ ಯೂಸ್ ಮಾಡಿದ್ದಾನೆ. ಗಾಳಿ ಎಲ್ಲ ಕಡೆನೂ ನೀಟಾಗಿ ಪಾಸ್ ಆಗುತ್ತೆ, ಅದಕ್ಕೋಸ್ಕರ ಒಳ್ಳೆ ಸ್ಟೆಬಿಲಿಟಿ ಮೇಂಟೈನ್ ಆಗುತ್ತೆ ಹೆಲ್ಮೆಟಿಂದ. ಸೊ ಈ ಹೆಲ್ಮೆಟ್ಟು ಈ ಪ್ರೈಸ್ಗೆ ಒನ್ ಆಫ್ ದಿ ಬೆಸ್ಟ್ ಹೆಲ್ಮೆಟ್. ಮತ್ತು ಯಾರು ಮೋಟೋ ಬ್ಲಾಗ್ ಮಾಡ್ತೀರಾ, ಮತ್ತು ಇವನ್ ನಾರ್ಮಲ್ ಪರ್ಪಸ್ಗೂ ಅಷ್ಟೇ ಸೇಫೆಸ್ಟ್ ಹೆಲ್ಮೆಟ್ ಅಂತಲೂ ಹೇಳ್ಬೋದು ಇದು. ಯಾಕಂದರೆ ಡಾಟ್ ಮತ್ತು ISI ಸರ್ಟಿಫೈಡ್ ಆಗಿರೋದು ಇದು ಗುರು. ನನ್ನ ವಿಡಿಯೋ ಮಾಡೋದಕ್ಕೆ ಪಾಪ ನೋಡಿ ಫ್ರೆಂಡ್ಸ್ ಇರೋ ಎಷ್ಟು TD ಕಕ್ಷೆ ನೋಡಿ, ಎಷ್ಟು TD ಕಕ್ಷೆಯಿಂದ ಬಂದಿದ್ದಾರೆ, ಡೆಡಿಕೇಶನಿಂದ. ಥ್ಯಾಂಕ್ಸ್ ಬ್ರೋ.
ಥ್ಯಾಂಕ್ಸ್ ಡ್ರೈವರ್. ಡ್ರೈವರ್ ಅಲ್ಲ, ಸಾರಿ ಬ್ರದರ್. ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾವ್ಯಾವ ತರ ನಾವು ಚೆನ್ನಾಗಿರೋ ಲುಕ್ ಆಗಿರ್ಬೋದು, ಸ್ಟೈಲಿಶ್ ಲುಕ್ ಆಗಿರ್ಬೋದು, 1000 rupees 500 rupees ಕೊಡ್ತಿದ್ದಾರೆ. ನೀವು ಜೋಗ್ಲ ತರ ತಗೊಂಡೋಗಿ ಹೋಗ್ಬಿಡಿ ಆ ಥರ ಹೆಲ್ಮೆಟ್ಗಳನ್ನ. ಯಾಕಂದ್ರೆ ಅದು ISI ಮತ್ತೆ ಡಾಟ್ ಸರ್ಟಿಫೈಡ್ ಆಗಿರಲ್ಲ. ಎಕ್ಸಾಂಪಲ್ ನಿಮ್ಗೊಂದು ಹೆಲ್ಮೆಟ್ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇದು ಕುಶನ್ಸ್ ಆಗ್ಲಿ ನೋಡಿ, ಇಲ್ಲಿ ಕಂಪ್ರೆಸ್ ಮಾಡ್ರಿ ಯಾವ ತರ ಒಳಗೋಗ್ತಿದೆ. ಇದು ಯಾವ್ದೋ ಸ್ಕೈ ಅಂತ, ಇದು ನೋಡಿ, ಇದು ಫೇಕ್ 500-1000 ರೋಡ್ ಸೈಡ್ ಎಲ್ಲ ಮಾಡ್ತಿರ್ತಾರೆ. ಆ ಥರ ಹೆಲ್ಮೆಟ್ಗಳನ್ನ ತಗೊಂಡೋಗಿ ಹೋಗ್ಬಿಡಿ. ಯಾಕಂದ್ರೆ ನಾವು ಇಲ್ಲಿ ರೋಡ್ ಸೈಡ್ ವ್ಯಾಪಾರಿಗಳಿಗೆ ನಾನು ಯಾವ ಥರ ನಾವು ಡಿಗ್ರೇಡ್ ಮಾಡಕ್ ಹೇಳ್ತಿಲ್ಲ. ಯಾಕಂದ್ರೆ ನಿಮ್ ಲೈಫು, ಯಾಕಂದ್ರೆ ಲೈಫ್ ಒಂದೇ ಸಲ ಬರೋದು. ಎಲ್ಲೆಲ್ಲ 3-4 ಸಾವಿರ ಖರ್ಚು ಮಾಡ್ತೀರಾ, ಹೆಲ್ಮೆಟ್ಗಳಿಗೆ ಖರ್ಚು ಮಾಡಿದ್ರೆ ಯಾವುದೇ ತರ ವೇಸ್ಟ್ ಅನ್ಸಲ್ಲ. ಯಾಕಂದ್ರೆ ನಿಮ್ ತಲೆ ಪ್ರೊಟೆಕ್ಷನ್ ಮುಖ್ಯ ಆಗಿರುತ್ತೆ. ಶುಭ ದಿನ ಗುರು. ಈ ಪ್ರೈಸಲ್ಲಿ ಈ ಹೆಲ್ಮೆಟ್ಟು, ಈ ಲುಕ್ ವೈಸ್ ಆಗಲಿ ಎಲ್ಲದೂ ಕಂಪೇರ್ ಮಾಡಿದ್ರೆ ಬೆಸ್ಟ್ ಮೋಟೋ ವ್ಲಾಗಿಗೆ ಇಗ್ನೈಟ್ ಆಗಲಿ ಹೋಗಿ. ಎಕ್ಸಾರ್ ಎಲ್ಲ ಬಿಟ್ಟು, ಎಕ್ಸಾರ್ ಎಲ್ಲ ನೆಕ್ಸ್ಟ್ ಲೆವೆಲ್ ಹೆಲ್ಮೆಟ್ಸ್. ಅದು ತುಂಬ ಕಾಸ್ಟ್ಲಿ ಹೆಲ್ಮೆಟ್ ಆಯಿತು. ಅಂದರೆ ಕಾಸ್ಟ್ಲಿ ಹೆಲ್ಮೆಟ್ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಇವನ್ ಕ್ಯಾಮ್ರಾಗಾಗಲಿ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟಿರ್ತೀವಿ ಫುಲ್ ಹತ್ರ ಒಂದು 60-70 ಸಾವಿರ. ಈ ಹೆಲ್ಮೆಟ್ಗಳಿಗೂ ಮಾತ್ರ ತಲೆನೋವು ಇರುತ್ತೆ ಗುರು. ಹೆಲ್ಮೆಟ್ಸ್ ಆಗಲಿ, ಜಾಕೆಟ್ಸ್ ಆಗಲಿ. ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಬೈ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅದು ಕಾಂಟ್ರವರ್ಸಿ ಬಗ್ಗೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಎಲ್ಲರಿಗೂ ಬಾಯ್.